लंबा रास्ता है। ये मैदान की वजह से हजरत को फोन करते कुंदर साहब मैन इस पहले आकर शाम पकड़ने की कोशिश करते थे। बाद अयूब भाई हजरत दो जने मिलकर शाम पकड़ा ले रही है। उनका बहुत बहुत शुक्रिया। ये मेहरबानी होती है, पकड़ा हालत अच्छा है। किसकी जगह है ये म्यूनसिपल की यहाँ से सारी ಸಂಪ ಪೂರ ಜಂಗಲ್ ಕೆಸರು ಹಾಯಿ ಇದು ಹಾವುಗಳು ಎಲ್ಲಿಂದ ಬರ್ತಾ ಇರೋದು ಏನು ನಿಮ್ಮ ವಾರ್ಡ್ನಲ್ಲಿ ಜಾಸ್ತಿ ಹಾವು ಕಾಣಿಸ್ತಾವಲ್ಲ ಏನು ಕಾರಣ ಸರ್? ಇದು ಸರ್ವೆ ನಂಬರ್ 181 ಈ ಜಾಗ ಅದು ಕೇಸ್ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಈ ಜಾಗ ಹಂಗೆ ಇದೆ. ಬಟ್ ನಾನು ಕೌನ್ಸಿಲರ್ ಆಗಿ ಬಂದಮೇಲೆ ಈ ಜಾಗನ ಸುಮಾರು 15 ದಿವಸಕ್ಕೆ ಒಂದು ತಿಂಗಳಿಗೆ ನಾನು JCB ತೊಗೊಂಡು ಬಂದು ಕ್ಲೀನ್ ಮಾಡ್ತೀನಿ. ಆ ಕ್ಲೀನ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ಇದೆ. ಕೇಸ್ ಯಾರಿಗಾನ ಆಗಲಿ ಅದು ಕೋರ್ಟ್ನಲ್ಲಿ ಏನು ಡಿಸೈಡ್ ಆಗ್ತದಾಗಲಿ. ಬಟ್ ಇದು ಜಾಗ ನಮ್ಮ ನಗರಸಭೆಯಿಂದನಾಗಲಿ ಇಲ್ಲ ಯಾರ್ದಾನ ಬೇರೆಯವ್ರದ್ದು ಇರಲಿ, ಅದು ಗೋಡೆ ಏನಾದರೂ ಎತ್ಬಿಟ್ರೆ ಈ ಯಾವಾಗಲೂ ಏನು ಬರೋದಿಲ್ಲ. ನೋಡಿ ಯಾವ ಎಲ್ಲ ಮಕ್ಕಳು ಹಾಕ್ಬಿಟ್ಟು ಸುಮಾರು ಇವಾಗವರೆಗೂ ಒಂದು 6 ಹಾವು ನಾನೇ ಹಿಡ್ದಿದ್ದೀನಿ. ನನ್ನ ಕೈಯಿಂದ ನಾನೇ ಹಿಡ್ದು ತೊಗೊಂಡೋಗಿ ಬೆಟ್ಟದಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು ನಮ್ಮ ಇಸ್ನೇಕ್ ರವಿ ಅವರು ನಮ್ಮ ಈ ಯೂಟ್ಯೂಬ್ ಚಾನಲ್ ಅಯ್ಯೂಬ್ ಅಣ್ಣನೂ ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ಕೊಟ್ಟು ಇದು ಹಿಡ್ದಿದ್ದೀರಿ. ಇದು ಇವಾಗ ನಮ್ಮ ಜಾಗ ಅಂತ ಬಂದು ಗಲಾಟೆ ಮಾಡ್ತಾರಲ್ಲ, ಇವಾಗ ಯಾವ ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿ ಬಿಟ್ಬಿಡಲಿ ಏನಪ್ಪ? ನಿಮ್ಮ ಮನೆಯಲ್ಲಿ ಬಿಟ್ಬಿಡ ಅಂದರೆ ಹೇಳಿ, ನೀವು ಸಾಕ್ಕೊಂತೀರಂದರೆ ಬಿಟ್ಬಿಡ್ತೀರಿ. ಸುಮ್ಮನೆ ಇವಾಗ ನೋಡಿ ಯಾವುದೋ ಒಂದು ಮನೆಯಲ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಕಳು ಆ ಮನೆಯಲ್ಲಿ ಏನಾದರೂ ಯಾರಿಗಾನ ಮಕ್ಕಳು ಕಚ್ಬಿಟ್ಟಿದ್ರೆ ಅಧ್ವಾನ ಆಗ್ಬಿಡ್ತಾಯಿತ್ತು. ಆ ಮಕ್ಕಳು ಪ್ರಾಣ ಏನಾದರೂ ಹೋಗ್ಬಿಟ್ಟಿದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಜಾಗ ನಿಮ್ಮದೇ ಅಂತ ನೀವು ಬಂದು ಗಲಾಟೆ ಮಾಡ್ತೀರಲ್ಲ, ಬಂದು ನೀವೇ ಗೋಡೆ ಏನಾದರೂ ಎದ್ಬಿಡ್ರಿ. ಸುಮ್ಮನೆ ಯಾಕೆ ತೊಂದರೆನೇ ಇರೋದಿಲ್ಲ. ಈ ಪದೇ ಈ ಅವುಗಳಿಗೆ ಬರೋದು ಜನ ಪಾಪ ಪಬ್ಲಿಕ್ ಅವ್ರಿಗೆ ತೊಂದರೆ ಆಗಿದ್ರೆ ಕೌನ್ಸಿಲರ್ಗೆ ಫೋನ್ ಮಾಡ್ತಾರೆ. ನಾವು ಬಂದು ಇಲ್ಲಿ ಏನೋ ಒಂದು ಹಾವು ಹಿಡ್ದು ಅದಕ್ಕೆ ಸಾಯಬಾರ್ದು ಅಂತೇಳಿ ನಾವೇ ಹಿಡ್ಕೊಂಡೋಗಿ ಎಲ್ಲ ಬೆಟ್ಟದಲ್ಲಿ ಬಿಟ್ಬಿಟ್ಟು ಬರ್ತೀರಿ. ಅದಕ್ಕೆ ನಮ್ಮ ಇಸ್ನೇಕ್ ರವಿ ಅಣ್ಣ ಅವರು ಎಲ್ಲ ನಾವು ಫೋನ್ ಮಾಡಿ ಕರೆದ್ಬಿಟ್ಟು ಬೆಟ್ಟದಲ್ಲಿ ನಾವು. ಬಟ್ ಈ ಜಾಗದಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಹಲವಾರು ನಾನು ಸುಮಾರು ಒಂದು ಎಲೆಕ್ಷನ್ ಆದಮೇಲೆ ಇವಾಗವರೆಗೂ ಒಂದು 100 ಸತಿ ನಾನು JCB ತೊಗೊಂಡ್ಬಂದು ಕ್ಲೀನ್ ಮಾಡಿದ್ದೀನಿ. ಮೊನ್ನೆನೂ ಸಹ ನಾನು JCB ತೊಗೊಂಡ್ಬಂದು ನಾನು ಕ್ಲೀನ್ ಮಾಡಿದೆ. ಅದ್ರಿಗೆ ಏನಾಗಿದೆ, ಈ ಜಾಗದಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಮೊನ್ನೆ ಕಮಿಷನರ್ ಸಾಹೇಬ್ರಿಗೆ, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಎಲ್ರಿಗೂ ನಾನು ಹೇಳಿದ್ದೀನಿ, ಈ ಜಾಗದಿಂದ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಏನಾದರೂ ಮಾಡಿ ಫಸ್ಟ್, ಇಲ್ಲಾಂದ್ರೆ ಗೋಡೆ ಎದ್ಬಿಡ್ರಿ, ಇಲ್ಲಾಂದ್ರೆ ಕ್ಲೀನ್ ಮಾಡಕ್ಕೆ ಬಿಡ್ರಿ. ಅದು ನಮಗೆ ಜಾಸ್ತಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಅವ್ರಿಗೂ ಸಹ ಹೇಳಿದ್ದೀನಿ. ಮೊನ್ನೆ 2 ದಿವಸ JCB ತೊಗೊಂಡು ಕ್ಲೀನ್ ಮಾಡಿದ್ದಾರೆ. ಇನ್ನು ನೋಡಿ ಎಷ್ಟಿದೆ, ಇನ್ನೂ ಜಾಸ್ತಿ ಇದೆ ಅದು ಕ್ಲೀನ್ ಮಾಡೋದು. ಇವಾಗ ಎಲ್ಲಿಂದ ಬರ್ತಾ ಇದೆ ಹಾವು, ಎಲ್ಲಿ ಮಕ್ಕಳು ಆಗ್ಬಿಟ್ಟಿದೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಈ ಜಾಗದಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ಏನಾದರೂ ಮಾಡಿ ಫಸ್ಟು ನಮಗೆ ಈ ಜಾಗ ಕ್ಲೀನ್ ಮಾಡಿ ಕೊಡ್ಬೇಕಂತ ಹೇಳಿ ನಮ್ಮ ನಗರಸಭೆಯಿಂದ ನಮ್ಮ ಕಮಿಷನರ್ ಸಾಹೇಬರು, ಹೊಸ ಕಮಿಷನರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದರೆ ನೀವು ಹೊಸಬ್ರು ಬಂದಿದ್ದೀರಾ, ನಿಮಗೆ ಸ್ವಾಗತ. ನೀವು ಒಳ್ಳೆ ಕಮಿಷನರು, ಒಳ್ಳೆ ಕೆಲಸ ಮಾಡೋರು. ಬೆಳಗ್ಗೆ 6 ಗಂಟೆಯಿಂದ ನೀವು ಎದ್ದು ವಾರ್ಡ್ಗಳಲ್ಲಿ ಓಡಾಡ್ತಾ ಇದ್ದೀರಾ. ಪಾಪ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಈ ಜಾಗನ ಸ್ವಲ್ಪ ಗುರ್ತಿಡಿಸಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರ ಪ್ರಾಣಕ್ಕೂ ತೊಂದರೆ ಆಗೋದಿಲ್ಲ, ಎಲ್ರಿಗೂ ಅನುಕೂಲ ಆಗ್ತದೆ. ಈ ಜಾಗಕ್ಕೆ ಸ್ವಲ್ಪ ಅನುಕೂಲ ಮಾಡಿ. ಏನಾದರೂ ಕೇಸ್ ನಡೆಯೋದು ಯಾರಿಗೆ ಆಗ್ತದಾಗಲಿ, ಅದು ಗೋಡೆ ಏನಾದರೂ ಇದ್ಬಿಟ್ರೆ ಸುಮ್ಮನೆ ಇದು ಪದೇ ತೊಂದರೆನೂ ಆಗೋದಿಲ್ಲ. ಇವಾಗ ಸುಮಾರು ಅವುಗಳಿಗೆ ಬರ್ತಾ ಇರೋದಕ್ಕೆ ನಾವು ಅದಕ್ಕೆ ಇವಾಗ ನಾವು ಎಲ್ಲೋ ಇರ್ತೀವಿ. ಪಾಪ ನೋಡಿ, ಅವರು ಕೂಲಿ ಕೆಲಸಕ್ಕೆ ಹೋಗಿರೋದು, ಅವ್ರು ಎಲ್ಲೋ ಫೋನ್ ಮಾಡಿದ್ರು, ಈ ಥರ ಮತ್ತೆ ಜನ ಮುಂದ್ಗಡೆ ಜನ ಸೇವೆ ಮಾಡ್ಕೊಂಡಿದ್ದೀರಿ, ಯಾರಿಗೂ ನಮ್ಮಿಂದ ತೊಂದರೆ ಆಗ್ಬಾರ್ದು ಅಂತೇಳಿ. ಇವಾಗ ಹಾವು ಬಂದರೆ ಅವ್ರ ಮನೆಯಲ್ಲಿ ಕೌನ್ಸಿಲರ್ ಜವಾಬ್ದಾರಿಯನ್ನು, ಇವಾಗ ಪಾಪ ಅವ್ರ ಹೆಂಡತಿ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅವರು ಫೋನ್ ಮಾಡ್ತಾ ಹೇಳಿದ ತಕ್ಷಣ ನಾನು ಅವ್ರ ಮನೆ ಹತ್ರ ಬಂದುಬಿಟ್ಟು ಅಲ್ಲಿ ತೊಟ್ಟಿನಲ್ಲಿ ಎತ್ತಿ ನಮ್ಮ ರವಿ ಅಣ್ಣಗೆ ಫೋನ್ ಮಾಡಿದೆ. ಅವ್ರು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಅಯ್ಯೂಬ್ ಅಣ್ಣನೇ ಸ್ವಲ್ಪ ಅವರೇ ಹಿಡ್ದು ಹಾವು ಇವತ್ತೊಂದು ದಿವಸ ಬರೋಕ್ಕೆ ಲೇಟ್ ಆಯ್ತಲ್ಲ, ಅವರೇ ಹಿಡ್ಬಿಟ್ಟು ಗುರುಗಳ ಆಶೀರ್ವಾದ. ಅದ್ರಿಗೆ ನೋಡಿ ಸುಮಾರು ಹಾವುಗಳು ಮಕ್ಕಳು ಹಾಕ್ತಿದ್ದಾರೆ. ಅದ್ರಿಗೆ ನಾವು ಹಾವುಗೆ ಮನೆಗೆ ಮಾಡೋದಿಲ್ಲ, ನೀವೇ ಸುಮಾರು ಹಾವುಗಳು ತಗೊಂಡೋಗಿ ಬೆಟ್ಟದಲ್ಲಿ ನಾವು ಬಿಟ್ಟಿದ್ದೀವಿ. ಬಟ್ ಈ ಜಾಗ ಇಂದ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದ್ರಿಗೆ ಇವತ್ತೊಂದು ದಿವಸ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ, ಯಾರ್ದಾನ ಇರ್ಲಿ ಜಾಗ, ಯಾರಿಗಾನ ಆಗ್ಲಿ ಕ್ಲೀನ್ ಮಾಡಬೇಕು, ಜಾಗ ಕ್ಲೀನ್ ಮಾಡಿ ಕ್ಲೀನ್ ಇಟ್ಕೊಳ್ಬೇಕು. ಅವ್ರು ಜನಕ್ಕೂ ನಾನು ಹೇಳ್ತೀನಿ, ತಗೊಂಡ್ ಬಂದು ಇಲ್ಲಿ ಕಸ ಹಾಕ್ಬಿಡ್ರಿ. ಕಸ ಹಾಕಿದ್ರೆ ನೋಡಿ ಈ ತರ ಆಗ್ತದೆ. ಕಸ ಇಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ನಮ್ಗೆ. ಈ ನೋಡಿ ಜಾಗದಲ್ಲಿ ನೀವು ತಗೊಂಡ್ ಬಂದು ಕಸ ಹಾಕ್ತೀರಾ, ಆ ಕಸ ಇಂದ
ಇಳಿಗಳು ಬರ್ತಾರೆ, ಆ ಇಳಿ ತಿನ್ನಕ್ಕೆ ಹಾವು ಬರ್ತದೆ. ಅದ್ರಿಗೆ ಜಾಸ್ತಿ ತೊಂದರೆ ಆಗ್ತದೆ. ನೀವು ಕಸನೂ ತೊಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ರೆ ನಮ್ಮ ಮನೆ ಹತ್ರ ನಾವು ಕ್ಲೀನ್ ಇಟ್ಕೊಂಡ್ರೆ, ಯಾಕಂದ್ರೆ ನಮ್ಮ ಮನೆ ಹತ್ರ ನಾವು ಕ್ಲೀನ್ ಇಟ್ಕೊಂಡ್ರೆ ಕ್ಲೀನ್ ಆಗಿರ್ತದೆ. ನಮ್ಮ ಮನೆ ಹತ್ರ ಅದು ಸ್ವಲ್ಪ ಕ್ಲೀನ್ ಇಟ್ಕೊಂಡ್ರೆ ಕ್ಲೀನ್ ಆಗಿರ್ತದೆ. ನಮ್ಮ ಮಕ್ಕಳು ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿ ಇರ್ತಾರೆ. ನೀವು ಯಾರೋ ವಯಸ್ಸಾಗೋರು ನೋಡಿ, ಕುಡಿಯೋ ನೀರು ಫಿಲ್ಟರ್ ಐತೆ ಇಲ್ಲಿ. ಸುಮಾರು ಪಾಪ ಮುತ್ತುಕರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ನೀರು ಹಿಡಿಯಕ್ಕೆ. ಇಂಥ ಎಲ್ಲ ಬಂದ್ಬಿಟ್ರೆ ತೊಂದರೆ ಆಗ್ತದೆ. ಅದ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ನಾವೇ ಅದ್ರಿಗೆ ರಬೇಣಾಗೆ ಅವ್ರ ಮುಖಾಂತರ ನಾವೇ ಕರೆಸಿ ಸುಮಾರು ಅವುಗಳು ಇಟ್ಟಿದ್ದೀನಿ. ಇನ್ನು ಈ ಜಾಗ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ನಮ್ಮ ಕಮಿಷನರ್ ಸಾಹೇಬ್ರಿಗೆ, ನಮ್ಮ DC ಸಾಹೇಬ್ರಿಗೆ, ನಮ್ಮ ಅಧ್ಯಕ್ಷರು ಮೇಡಮ್ಗೆ ಎಲ್ರಿಗೂ ನಾನು ಈ ಜಾಗಗೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ, ಇಲ್ಲಾಂದರೆ ಕ್ಲೀನ್ ಮಾಡಿರಿ, ಇಲ್ಲಾಂದರೆ ಗೋಡೆನೇ ಇದ್ಬಿಡ್ರಿ. ಸುಮ್ಮನೆ ತೊಂದರೆನೇ ಇರೋದಿಲ್ಲ, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾನು ಇದು ಮಾತು